ಈ ಕಾಂತಾರ 2 ಸಿನಿಮಾ ಬಗ್ಗೆ ರಿಷಬ್ ಶೆಟ್ಟಿಗೆ ಒಳ್ಳೆ ದೃಷ್ಟಿಕೋನ ಇದೆ. ವಜ್ರ ದೇಹಿ ಶ್ರೀಗಳು ಮಾತಾಡ್ತಿದ್ರು. ಒಳ್ಳೆ ರೀತಿಯಲ್ಲಿ ಸಿನಿಮಾ ಕೊಡಬೇಕು ಅನ್ನೋ ಆಲೋಚನೆ ಅವ್ರಿಗಿದೆ ಅಂದ್ರು. ಬ್ರೇಕಿಂಗ್ ನ್ಯೂಸ್ ಮತ್ತೊಂದು ಬರ್ತಾ ಇದೆ. ದೈವಾರಾಧನೆಯ ಅವಹೇಳನವಾಗದಂತೆ ಎಚ್ಚರಿಕೆ ವಹಿಸ್ತಾರೆ ಅಂದ್ರು. ಬ್ರೇಕಿಂಗ್ ನ್ಯೂಸ್ ನಂಬರ್ 3. ಇದೇ ಬಹಳ ಇಂಪಾರ್ಟೆಂಟ್. ದೈವಾರಾಧನೆಯ ಅವಹೇಳನವಾಗದಂತೆ ಎಚ್ಚರಿಕೆ ವಹಿಸಬೇಕು ಅಂತ. ದೈವಾರಾಧನೆಯ ಕಟ್ಟುಪಾಡು ಅಧ್ಯಯನ ಮಾಡಿಕೊಂಡು ದೈವದ ನೆಲೆಯನ್ನು ಅರ್ಥಕೊಂಡು ಸಮಾಜಕ್ಕೆ ತೋರಿಸಬೇಕು ಅನ್ನೋ ಇಚ್ಛೆ ಇದೆ ಅವರಿಗೆ. ಬಹಳ ಪ್ರೀತಿಯಿಂದ ಸನ್ನಿಧಾನಕ್ಕೆ ನಟ ರಿಷಬ್ ಶೆಟ್ಟಿ ಬಂದಿದ್ದಾರೆ. ಪರಶುರಾಮ ಸೃಷ್ಟಿಯ ಕರಾವಳಿ ದೈವಗಳ ನಾಡಿದು. ರಿಷಬ್ ಶೆಟ್ಟಿ ಇಲ್ಲಿನ ಕಾರ್ಣಿಕವನ್ನು ಜಗತ್ತಿಗೆ ಪರಿಚಯಿಸುವ ಇಚ್ಛೆ ಹೊಂದಿದ್ದಾರೆ. ವಿಸ್ತಾರ ನ್ಯೂಸ್ಗೆ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಶ್ರೀಗಳು ಹೇಳಿಕೆ ಕೊಟ್ಟಿದ್ದಾರೆ. ಅವರೇನ್ ಮಾತಾಡಿದ್ರು ಎಕ್ಸ್ಕ್ಲೂಸಿವ್ ಆನ್ ವಿಸ್ತಾರ ನ್ಯೂಸ್. ಬನ್ನಿ ತೋರಿಸ್ತೀನಿ. ಯಶಸ್ಸಿನ ನಂತರ ಭಕ್ತರೂ ಹೆಚ್ಚಾಗಿದ್ದಾರೆ ಮತ್ತು ಅದರ ನಂಬಿಕೆಯೂ ದುಪ್ಪಟ್ಟಾಗಿದೆ. ಹಾಗಿರುವುದರಿಂದ ಪುನರಪಿ ಅತ್ಯುತ್ತಮ ನಟರಾಗಿ ನಿರ್ದೇಶಕರಾಗಿ ಚಲನಚಿತ್ರ ವ್ಯವಸ್ಥೆಯನ್ನು ಜಗತ್ತಿಗೆ ಜನಮಾನಸದಲ್ಲಿ ಒಂದು ದಾಪುಗಾಲಿಡುವಂತೆ ಮೂಕಮಯ ವಿಸ್ಮಿತರಾಗಿ ನೋಡಬೇಕು ಅನ್ನುವಂತಹ ದೃಷ್ಟಿಯಿಂದ ತಂದಂತಹ ಮಾನ್ಯ ರಿಷಬ್ ಶೆಟ್ಟರವರು ಇವತ್ತು ನೇಮೋತ್ಸವಕ್ಕೆ ಬಂದ ಆ ನೇಮೋತ್ಸವದ ಚಂದವನ್ನ ನೋಡಿದ್ದಾರೆ. ಆ ಚಂದವನ್ನ ನೋಡಿ ನಾನು ಹೇಗೆ ಅದನ್ನು ಧಾರಣೆ ಮಾಡಿಕೊಳ್ಬೇಕು, ಅವರ ನಿಷ್ಠೆ ಮತ್ತು ಅವರು ಇಟ್ಟುಕೊಂಡಿರುವಂತಹ ಶ್ರದ್ಧೆಯನ್ನು ನಮಗೆ ನೋಡಿದಾಗ ಕಾಲಿಗೆ ಮೆಟ್ಟ ಹಾಕುವುದಿಲ್ಲ ಪುಣ್ಯಾತ್ಮ, ಹೊಟ್ಟೆಗೆ ಏನು ತಗೊಳ್ಳೋದಿಲ್ಲ, ಎಲ್ಲಿ ತಗೊಳ್ಬೇಕು ಅಲ್ಲಿ ಮಾತ್ರ ತಗೊಳ್ತಾರೆ, ಹೋದಲ್ಲಿ ಎಲ್ಲೂ ತಗೊಳ್ಳೋದಿಲ್ಲ. ಅಂದ್ರೆ ಅಂತಹ ಒಂದು ಶ್ರದ್ಧೆಯನ್ನ ಮತ್ತೆ ಒಂದು ಉಪಾಸನೆಯನ್ನು ಬೆಳೆಸಿಕೊಂಡು ತಾನು ಹೇಗಿರಬೇಕೆನ್ನುವುದನ್ನು ಜಗತ್ತಿಗೆ ತೋರಿಸಿಕೊಡುವುದರ ಮೂಲಕ ದೈವವನ್ನು ಆರಾಧಿಸ್ತಾ ಇದ್ದಾರೆ. ಅಂತಹ ರಿಷಬ್ ಶೆಟ್ಟರು ನಮ್ಮಲ್ಲಿಗೆ ಬಂದು ದೈವಗಳ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಅವರ ಕಾಂತಾರ 2 ಅದು ಪರಶುರಾಮ ಸೃಷ್ಟಿಯ ಚಿಂತನೆಯನ್ನಿಟ್ಟುಕೊಂಡು ದೈವಗಳು ಈ ಭೂಮಿಗೆ ಹೇಗೆ ಬಂದವು, ನಮ್ಮ ಆರಾಧನೆಯ ಪ್ರಕ್ರಿಯೆ ಹೇಗಿತ್ತು, ಅನಾದಿ ಕಾಲದಲ್ಲಿ ಹೇಗೆ ನಡೀತಾ ಇತ್ತು, ಇವತ್ತು ಹೇಗಿದೆ ಎನ್ನುವುದರ ಚಿತ್ರಣವನ್ನ ಕಾಂತಾರ 2 ಕೊಡ್ಲಿಕ್ಕೆ ಉಂಟು ಅಂತ ನಮ್ಮ ಅಂಬೋಣ. ಅದು ಯಶಸ್ಸಾಗಲಿ ಅಂತ ಅವರಿಗೆ ನಾವು ವಿಶೇಷ ಪ್ರಾರ್ಥಿಸ್ತೇವೆ. ಕಾಂತಾರದ ಯಶಸ್ಸು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.